ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಬ್ಬ ಮನುಷ್ಯನ ಜಾತಕದಲ್ಲಿ ಕರ್ಮಸ್ಥಾನ ಕೆಟ್ಟಿದ್ದರೆ, ಆ ಕರ್ಮಸ್ಥಾನ ಬಲವಾಗಿಲ್ಲ ಅಂತಂದರೆ ಪಾಪ ಅವನು ಯಾವುದಾದ್ರೂ ಒಂದು ಕ್ಷೇತ್ರದಲ್ಲಿ ತುಂಬ ಬಲವಾಗಿ ನಿಲ್ಲಕ್ಕೆ ಅವನಿಗೆ ಕಷ್ಟ ಆಗುತ್ತಿತ್ತು. ಇಲ್ಲೊಂದು 6 ತಿಂಗಳ ಕೆಲಸ ಮಾಡ್ತಾನೆ, ಅಲ್ಲೊಂದು 6 ತಿಂಗಳ ಕೆಲಸ ಮಾಡ್ತಾನೆ. ಅಂದರೆ ಉದ್ಯೋಗದ ಲಕ್ಷಣಗಳೇ ಪಾಪ ಅವನಿಗೆ ಕಾಣಿಸೋದಿಲ್ಲ, ಓದಿಗೆ ಬರೋದಿಲ್ಲ, ಅವನನ್ನು ಕೈ ಹಿಡಿಯೋದಿಲ್ಲ. ಕರ್ಮಸ್ಥಾನ ಕೆಟ್ಟಿದ್ದರೆ ಈ ದಿನ ಇದೆಯಲ್ಲ, ಅಂತ ಕೆಟ್ಟಿರುವ ಕರ್ಮಸ್ಥಾನವು ಕೂಡ ಧರ್ಮಸ್ಥಾನವಾಗಿ ಬಲಪಡಿಸ್ಕೊಳ್ಬೇಕು ಅಂತಂದರೆ ಇವತ್ತು ನೀವು ಯಾರಿಗಾದರೂ ಕೂಡ ಜೋಳ, ರಾಗಿ ಅಥವಾ ಇವೆರಡು ಆಗಲಿಲ್ಲ ಅಂತಂದರೆ ಗೋಧಿ ಹಿಟ್ಟನ್ನಾದರೂ ಕೂಡ ದಾನ ಮಾಡಲೇಬೇಕು. ಯಾರಿಗಾದರೂ ಬಡವರಿಗೆ ಕೊಡಬೇಕು, ಪಶು ಪಕ್ಷಿಗಳಿಗೆ ನೀವು ಹಾಕಿ, ಅದಕ್ಕಿಂತಲೂ ಮುಖ್ಯವಾಗಿ ಬಡವರಿಗೆ ನೀವು ಕೊಡಲೇಬೇಕು. ಇವತ್ತು ಪ್ರೀತಿಯ ಬಂಧುಗಳೇ, ಇವತ್ತಿರುವ ದಶಮಿಯ ದಿನಕ್ಕೂ ಈ ದಿನ ಇರುವ ವಾರಕ್ಕೂ ಅವಿನಾಭಾವ ಸಂಬಂಧವಿದೆ. ಪ್ರೀತಿಯ ಬಂಧುಗಳೇ, ಒಂದು 10 ಸಲ ನೀವು ಪದೇ ಪದೇ ಜ್ಞಾಪಕ ಮಾಡ್ಕೊಳ್ಳಿ. ಯಾರನ್ನು ಗೊತ್ತಾ? ತುಂಬ ಚೆನ್ನಾಗಿ ಯಾರು ಉದ್ಯೋಗ ಮಾಡ್ತಿರ್ತಾರೋ ಅದು ಉದ್ಯೋಗ, ನಾನು ಇದೇ ಉದ್ಯೋಗ ಅಂತ ಸರ್ಕಾರಿ ಉದ್ಯೋಗ ನನಗೆ ಬೇಕು, ಸರ್ಕಾರಿ ಉದ್ಯೋಗ ನನ್ನ ವಶವಾಗಬೇಕು, ಸರ್ಕಾರಿ ಉದ್ಯೋಗ ನನ್ನ ವಶವಾಗಬೇಕು. ಅಥವಾ ಆ ವ್ಯಕ್ತಿ ಇರೋ ಹಾಗೆ ನಾನು ಕೆಲಸದಲ್ಲಿ ಕಾಯಂ ಕೆಲಸ ಮಾಡಬೇಕು, ಯಾಕೋ ಇಲ್ಲೊಂದೆರಡು ದಿವಸ ಅಲ್ಲೊಂದೆರಡು ದಿವಸ ಮಾಡಿ ಅವಮಾನಕ್ಕೀಡಾಗಿ ಬಿಟ್ಟಿದ್ದೇನೆ, ನನ್ನ ಬದುಕು ಜರ್ಜರಿತವಾಗಿದೆ, ಬಹುಶಃ ನಾನು ಪಟ್ಟು ಹಿಡಿದು ಕೆಲಸ ಮಾಡಕ್ಕೆ ರೆಡಿ ಇದ್ದೀನಿ, ಯಾಕೋ ಆ ಸ್ಥಳವೇ ನನ್ನ ಅಲ್ಲಿಂದ ಬದಲಾಯಿಸುತ್ತೆ, ಯಾಕೋ ಅಲ್ಲಿನ ಜನಗಳು ನನ್ನ ಶತ್ರುಗಳು ಹಿತಶತ್ರುಗಳಾಗಿ ಮಾರ್ಪಾಟಾಗ್ಬಿಡುತ್ತಾರೆ, ನನ್ನ ಬದುಕು ಕಟ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತಂದರೆ ಪ್ರೀತಿ ಬಂದು ಇಷ್ಟನ್ನು ಮಾಡ್ತಾ ಇವತ್ತು ರಾತ್ರಿ ಊಟ ಆದಮೇಲೆ ತಾಂಬೂಲವನ್ನು ಮೆಲ್ಲಬೇಕು. ಜ್ಞಾಪಕ ಇಟ್ಕೊಳ್ಳಿ, ನೀವು ತಾಂಬೂಲವನ್ನು ತಿನ್ನೋದಿಲ್ಲ ಅಂತಂದ್ರೆ, ಯಾರಿಗಾದ್ರೂ ತಾಂಬೂಲವನ್ನು ದಾನ ಮಾಡ್ತೀನಿ ಅಂತಂದ್ರೆ ಈ ದಿನದ ಕರ್ಮಸ್ಥಾನ ಯಾವ ರೀತಿಯಾಗಿ ನಿಮಗೆ ಧರ್ಮದ ರೀತಿಯಲ್ಲಿ ನಿಮ್ಮ ವಶವಾಗುತ್ತೆ. ಪ್ರೀತಿಯ ಬಂಧುಗಳೇ, ನೆನಪಿರಲಿ. ಶುಭಂಭೂಯ. ಫಲಿತ